ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬ್ಯಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ದಿನಾಂಕ 21/12/2025 ಭಾನುವಾರ ನಡೆಯಲಿದ್ದು, ವಾರ್ಡ್ ನಂಬರ್ 17ನೇ ಕೊಲಂಬಿಯಾ ಬಡಾವಣೆಯಿಂದ ನೇತ್ರಾ ಮಧುಕುಮಾರ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು, ಮತದಾರ ಬಂಧುಗಳು ಭಾರತೀಯ ಜನತಾ ಪಾರ್ಟಿ ಕ್ರಮ ಸಂಖ್ಯೆ 1 ಕಮಲದ ಗುರುತಿಗೆ ತಮ್ಮ ಅತ್ಯಮೂಲ್ಯ ಮತಗಳನ್ನು ನೀಡಬೇಕೆಂದು ಕೊಲಂಬಿಯಾ ಬಡಾವಣೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ನೇತ್ರಾ ಮಧುಕುಮಾರ್ ಅವರು ಮನವಿ ಮಾಡಿಕೊಂಡರು. ನನಗೆ ಒಂದು ಬಾರಿ ಅವಕಾಶ ಕಲ್ಪಿಸಿಕೊಟ್ರೆ ವಾರ್ಡ್ ನಂಬರ್ 17 ಕೊಲಂಬಿಯಾ ಬಡಾವಣೆಯ ಎಲ್ಲ ಕುಂದು ಕೊರತೆಗಳು ಹಾಗೂ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದ್ದಾರೆ. 21/12/2025 ಎಲ್ಲ ಮತದಾರರು ಬಂದು ಮತದಾನ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು. ಬ್ಯೂರೋ ರಿಪೋರ್ಟ್ ಶೋಭಾ ಎನ್ಕೆಎಸ್ ಟಿವಿ4 ಬೆಂಗಳೂರು. ವಾರ್ಡ್ ಕೊಲಂಬಿಯಾ ಬಡಾವಣೆಯಿಂದ ನೇತ್ರಾ ಮಧುಕುಮಾರ್ ಅಂತ ನಮ್ಮ ಧರ್ಮಪತಿಯಾದ ನೇತ್ರಾ ಅವರೇ ನಿಂತಿದ್ದಾರೆ. ದಯವಿಟ್ಟು ಕ್ರಮ ಸಂಖ್ಯೆ 1 ನಮ್ಮ ಹೆಸರು ಮಧುಕುಮಾರ್ ಅಂತ, ನೇತ್ರಾ ಅವರ ಹಸ್ಬೆಂಡ್. ನಾವು 17ನೇ ವಾರ್ಡು ಕೊಲಂಬಿಯಾ ಬಡಾವಣೆಯಿಂದ ನಾವು ಚುನಾವಣಾ ಪ್ರತಿನಿಧಿಯಾಗಿ ಬಿಜೆಪಿ ಪಕ್ಷದಿಂದ ನಿಲ್ತಾ ಇದ್ದೀವಿ, ಸ್ಪರ್ಧೆ ಮಾಡ್ತಾ ಇದ್ದೀವಿ. ಈ ದಿನ ನಮಗೆ ಧೀರಜ್ ಸರ್ ಕಡೆಯಿಂದ ಬೆಂಬಲ ಸಿಕ್ಕಿ ಅವ್ರ ಪಕ್ಷದಿಂದ ಬಿ ಫಾರಂ ತೊಗೊಂಡು ನಾವು ಬಿಜೆಪಿ ಪಕ್ಷದಿಂದನೇ ನೇರ ಸ್ಪರ್ಧೆಯಾಗಿ ಇಳಿದಿದ್ದೀವಿ. ಯಾವುದೇ NDA ಆಗಲಿಲ್ಲ ನಮ್ಮ ವಾರ್ಡ್ನಲ್ಲಿ. ಅದೇ ರೀತಿ ನಮ್ಮ ವಾರ್ಡಲ್ಲಿ ಹಲವಾರು ಸಮಸ್ಯೆಗಳಿದೆ. ಜನಗಳು ತುಂಬಾ ಸಮಸ್ಯೆಗಳು, 19 ವಾರ್ಡಲ್ಲಿ ಅತಿ ಹೆಚ್ಚು ಸಮಸ್ಯೆ ಹೇಳ್ಕೊಂಡಿರೋದು ನಮ್ಮ ವಾರ್ಡಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಅಷ್ಟು ಸಮಸ್ಯೆಗಳಿದೆ. ಏನೇನು ಸಮಸ್ಯೆಗಳಿದೆ ಸರ್? ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಮತ್ತೆ ರೇಷನ್ ಕಾರ್ಡ್ ಇರ್ಬೋದು, ಸುಮಾರು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಅದರಲ್ಲೂ ಕೊಲಂಬಿಯಾ ಬಡಾವಣೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಗಣೇಶ ಹಿಂಭಾಗ ಮತ್ತು ಕೊಲಂಬಿಯಾ ಹಿಂಭಾಗ ಎರಡರಲ್ಲೂ ರೋಡ್ ತುಂಬ ಅವ್ಯವಸ್ಥೆ ಆಗಿದೆ. ಅದರ ಬಗ್ಗೆ ನಾನು ಆಲ್ರೆಡಿ ಧೀರಜ್ ಸರ್ ಗಮನಕ್ಕೂ ತಗೊಂಬಂದಿದ್ದೀನಿ, ನಮ್ಮ MLA ಸಾಹೇಬರಿಗೆ, ನಮ್ಮ ಲೀಡರ್ಗಳಿಗೂ ಸಹ ಗಮನಕ್ಕೆ ತಗೊಂಬಂದಿದ್ದೀನಿ. ಇವತ್ತು ಸಂಜೆ 4 ಗಂಟೆಗೆ ಅವ್ರು ಬರ್ತಾ ಇದ್ದಾರೆ. ಖುದ್ದಾಗಿ ಅವರೇ ಬಂದು ಆಯಾ ಕ್ಷೇತ್ರಗಳಲ್ಲಿ ನಾನು ನೋಡ್ತೀನಿ, ಸಮಸ್ಯೆಗಳ ಬಗ್ಗೆ ಆಲಿಸ್ತೀನಿ ಅಂತ ಹೇಳಿದ್ದಾರೆ. ಖಂಡಿತವಾಗೂ ನಮಗೆ ಬೆನ್ನೆಲುಬಾಗಿ ನಮ್ಮ ಧೀರಜ್ ಸರ್ ಇರೋದ್ರಿಂದ ನಮ್ಗೆ ಯಾವುದೇ ಥರದ್ದು ಸಂಶಯನೇ ಇಲ್ಲ. 100% ನಾವು ಗೆಲ್ತೀವಿ ಅನ್ನೋದ್ರ ಬಗ್ಗೆ. ಸರ್, ಈಗೇನು ಜನ ನಿಮ್ಮನ್ನ ಆರಿಸಿ ಕಳಿಸಿದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಅಂತ ಹೇಳಿದ್ದೀರಾ, ಮೊದಲನೇದಾಗಿ ಯಾವುದಕ್ಕೆ ಆದ್ಯತೆ ಕೊಡ್ತೀರಾ? ಖಂಡಿತವಾಗ್ಲೂ ಇವಾಗ ಜನಗಳು ಹೇಳ್ತಾ ಇರೋದ್ರಲ್ಲಿ ಫಸ್ಟ್ ಬಂದು ರೋಡು ಮತ್ತೆ ಚರಂಡಿ, ಈ ಎರಡಕ್ಕೂ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಲೇಬೇಕು. ನಾನು ಮಾತು ಕೊಟ್ಟಿದ್ದೀನಿ ಜನಗಳಿಗೆ, ಅದು ಏನಾದರೂ ಸರಿ, ಎಷ್ಟೇ ಕಷ್ಟ ಆದ್ರೂ ಸರಿ, ಫಸ್ಟ್ ಕೆಲಸ ಮಾಡೋದೇ ರೋಡು ಮತ್ತು ರಸ್ತೆ ಬಗ್ಗೆನೇ ನಾವು ಇದು ಮಾಡ್ತೀವಿ. ಫಸ್ಟ್ ರೋಡು, ರಸ್ತೆ. ಮತ್ತು ಅದು ಬಿಟ್ಟು ಸುಮಾರು ಜನ ಹೇಳ್ತಿದ್ದಾರೆ ಅಲ್ಲಿ ಆ ಭಾಗದಲ್ಲಿ ಅಂಗನವಾಡಿ ಇಲ್ಲ, ಒಂದು ದೇವಸ್ಥಾನ ಇಲ್ಲ ಅಂತ, ಅದನ್ನು ಹೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆನೂ ಹೋಗಬೇಕು. ಅದು ಬಿಟ್ಟು ರೇಷನ್ ಕಾರ್ಡ್ ಬಗ್ಗೆ ಹೇಳಿದ್ದಾರೆ. ರೇಷನ್ ಕಾರ್ಡ್ ಬಗ್ಗೆನೂ ಸಹ ಇವಾಗಿನ ಇದರಲ್ಲಿ ರೇಷನ್ ಕಾರ್ಡನ್ನು ಸಹ ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಸರ್, 17ನೇ ನಂಬರ್ ವಾರ್ಡಿಂದ ತಮ್ಮ ಶ್ರೀಮತಿ ಅವರು ಸ್ಪರ್ಧೆ ಮಾಡ್ತಾರೆ. ಒಂದು ನಿಮಗೆ ಏನಕ್ಕೆ ಮತ ಚಲಾಯಿಸಬೇಕು, ನಿಮ್ಮ ಕೊಡುಗೆ ಏನಿದೆ ಸರ್? ಖಂಡಿತವಾಗ್ಲೂ ಜನಗಳ ಮಧ್ಯೆ ನಾವಿದ್ದೀವಿ, ಜನಗಳ ಕಷ್ಟ ಸುಖದಲ್ಲಿ ನಾವಿದ್ದೀವಿ. ಒಬ್ಬರು ಹಾಗೆ ಆ ವಾರ್ಡ್ನಲ್ಲಿ ನೀವು ಕೇಳ್ಕೊಬೋದು, ಎಲ್ಲ ಕಡೆನೂ ನಾವು ಜನಗಳ ಮಧ್ಯೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದುವರೆಗೂ ಜನಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಅವ್ರ ಆಶೀರ್ವಾದ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಏನೇನು ಸವಾಲುಗಳಿದೆ ಅವನ್ನೆಲ್ಲ ಸವಾಲಾಗೆ ನಾನು ತೊಗೊಂಡಿದ್ದೀನಿ. ಅದನ್ನು 100% ಮಾಡೇ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಇದೇ ತಿಂಗಳು 21ನೇ ತಾರೀಕು ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಮತದಾನ ನಡೆಯುತ್ತೆ. ಮತದಾರ ಬಂಧುಗಳಲ್ಲಿ ಎಲ್ಲ ನಮ್ಮ ಬಾಶೆಟ್ಟಹಳ್ಳಿ ಹಾಗೂ ಬಾಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ ಏನಿದೆ 19 ವಾರ್ಡಲ್ಲೂ ಸಹ 100% ಮತದಾನ ಮಾಡಿ ಅಂತ ಕೇಳ್ಕೊತೀವಿ. ಮತದಾನ ಮಾಡೋದು ನಮ್ಮ ಹಕ್ಕು. ದಯವಿಟ್ಟು ಯಾರೂ ಸಹ ಮತದಾನ ಮಾಡದೆ ಇರೋಕ್ಕೋಗ್ಬೇಡಿ. ಯಾವುದೇ ಆಮಿಷಗಳಿಗೆ ಯಾವುದಕ್ಕೆ ಇದಕ್ಕೂ ಬಲಿಯಾಗಬೇಡಿ. ನೀವು ದಯವಿಟ್ಟು ನಿಮ್ಮ ಮತ ಯಾವುದಕ್ಕೂ ಮಾರ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಸ್ವಂತ ಬುದ್ಧಿ ಯಾರು ಎಷ್ಟು ಏನೇ ಕೊಟ್ಟರು ಅದು ನಿಮ್ಮ ಜೀವನ ಆಗಲ್ಲ. ಅವತ್ತಿನ ದಿವಸಕ್ಕೆ ಮಾತ್ರ ಖರ್ಚಿಗೆ ಕೊಡ್ತಾರೆ. ನೀವು ಯಾವುದೇ ಓಟ್ನ ದಯವಿಟ್ಟು ಮಾರ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಸ್ವಂತ ಬುದ್ಧಿ ನಿಮ್ಮಲ್ಲಿರಲಿ. ಯಾರು ಕೆಲಸ ಮಾಡ್ತಿದ್ದಾರೆ ಇವತ್ತು ನೀವು ತಾಲೂಕಲ್ಲಿ ನೋಡ್ಬೋದು, ನಮ್ಮ ಧೀರಜ್ ಸರ್ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಅದ್ರದ್ದು ಒಂದು ದಿವಸ ಹಿಂದೆ ಹೋಗಿ ಎಲ್ಲ ನೋಡ್ಬಿಡಿ ಅವ್ರು ಏನೇನು ಮಾಡ್ಕೊಂಡು ಬಂದಿದ್ದಾರೆ ಅಂತ. ಇನ್ನು ಮುಂದೆನೂ ಇನ್ನೂ ಅಷ್ಟು ಕೆಲಸ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಮತ ಹಾಕಿ ಅಂತ ಕೇಳ್ಕೊಳ್ತೀವಿ. ಬಿಜೆಪಿಗೆ ಮತ ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ.